ಮಾಸಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಮಾಸ ಅಂದ್ರೆ ಅದು ಮಾರ್ಗಶೀರ್ಷ ಮಾಸ. ವಾಸ್ತವಿಕವಾಗಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತ ನಾವು ಈ ರೀತಿಯಾಗಿ ಹೇಳ್ತೇವೆ. ಆದರೆ ಮಾರ್ಗಶೀರ್ಷ ಮಾಸ ಶ್ರೀಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರವಾದ ಮಾಸ. ಅದಕ್ಕೋಸ್ಕರವೇ ಕೇಶವಾದಿ ದ್ವಾದಶ ರೂಪಗಳು ಅಲ್ಲಿಂದ ಆರಂಭ. ಋತುಗಳಲ್ಲಿ ಶ್ರೇಷ್ಠವಾದ ಋತು ಅಂದ್ರೆ ಕುಸುಮಾಕರ ವಸಂತ ಋತು ಅತ್ಯಂತ ಶ್ರೇಷ್ಠವಾದದ್ದು. ಯಾಕೆ? ವೇದವ್ಯಾಸ ದೇವರ ಜಯಂತಿ, ನರಸಿಂಹದೇವರ ಜಯಂತಿ, ಕೂರ್ಮ ಜಯಂತಿ ಅಷ್ಟೇ ಅಲ್ಲ, ಅನೇಕ ಮಹನೀಯರ ಆರಾಧನೆಗಳು ಕೂಡ ಆ ಸಂದರ್ಭದಲ್ಲಿ ಬರುತ್ತೆ. ಆದ್ದರಿಂದ ಋತುವಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಋತು ಅಂತ ಬಿಟ್ರೆ ಅದು ವಸಂತ ಋತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ನಿರೂಪಣೆಯನ್ನ ಮಾಡಿ ಮುಂದೆ ಕಿರಿಯ ಮಗನಾದಂತಹ ಯಾವ ವೆಂಕಟನಾಥ ಇದ್ದಾನೆ ಆ ವೆಂಕಟನಾಥನಿಗೂ ಕೂಡ ಉಪನಯನವನ್ನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಋತೌ ವಸಂತೇನುಜಮಷ್ಟಹಾಯನಂ ತಮಗ್ರಜೋ ಮಾಸಿ ಮಧಾವುಪಾನಯತ್ ನಿಘಂಟು ನಾನಾ ಲಿಪಿಲಬ್ಧ ನೈಪುಣಂ ಪಿತುಃ ಸಮಾನಂ ಕಲಯನ್ನಿವಾತ್ಮನಃ. ಹೀಗೆ ಗುರುರಾಜ ಎಂಬ ವಟುವಿನ ಉಪನಯನವನ್ನ ಮಾಡಿದ ಮೇಲೆ ಆ ತಿಮ್ಮಣ್ಣ ಭಟ್ಟ ದಂಪತಿಗಳು ಆಯುಷ್ಯ ಪೂರ್ಣವನ್ನ ಈ ಭೂಮಂಡಲದಲ್ಲಿ ಕಳೆದು ತಮ್ಮ ದೇಹದ ಅವಸಾನವನ್ನ ನಡೆಸ್ತಾರೆ, ಪ್ರಾಣವನ್ನ ಪರಿತ್ಯಾಗ ಮಾಡ್ತಾರೆ. ನೋಡಿ, ನಾವೆಲ್ಲ ಪ್ರಾಣವನ್ನ ಪರಿತ್ಯಾಗ ಮಾಡಬೇಕಾದರೆ ವಾಯುದೇವರ ಸ್ಮರಣೆಯನ್ನ ವಿಶೇಷವಾಗಿ ಮಾಡಬೇಕು ಅಂತ ಭಾಗವತ ಹೇಳುತ್ತೆ. ಯಾಕೆ? ಆ ಪ್ರಾಣ ಅಂದರೆ ಜೀವ ಈ ದೇಹದಲ್ಲಿ ಇದ್ದಾಗ ಮಾತ್ರ ಈ ದೇಹಕ್ಕೆ ಬೆಲೆ. ಈ ದೇಹದಲ್ಲಿ ನೆಲೆಸಿದ ಪ್ರಾಣ ಯಾವಾಗ ಹೊರ ಹೋಗ್ತಾನೋ ಈ ದೇಹಕ್ಕೆ ಯಾರು ಬೆಲೆಯನ್ನೇ ಕೊಡೋದಿಲ್ಲ. ಆದ್ದರಿಂದ ಆ ಮುಖ್ಯ ಪ್ರಾಣ ದೇವರು ಈ ಜೀವಾತ್ಮನನ್ನ ಈ ದೇಹದಿಂದ ಕರೆದುಕೊಂಡು ಹೋಗಬೇಕಾದರೆ ಅವರ ಹತ್ರ ನಾವು ಪ್ರಾರ್ಥನೆಯನ್ನ ಮಾಡಬೇಕಂತೆ. ಯತ್ರ ಆನಂದಾಶ್ಚ ಮೋದಾಶ್ಚ ಮುದ ಪ್ರಮುದ ಆಸತೆ. ಎಲೆ ವಾಯುದೇವರೇ, ನನ್ನನ್ನ ಯಾವುದೋ ನರಕಲೋಕಕ್ಕೆ ನನ್ನನ್ನ ಕರೆದುಕೊಂಡು ಹೋಗಬೇಡ. ಹೊರತು ಎಲ್ಲಿ ಆನಂದ, ಮೋದ, ಪ್ರಮೋದ, ಮುತು ಈ ಎಲ್ಲ ಗುಣಗಳು ಕೂಡ ಎಲ್ಲಿ ಇರ್ತಾವೋ ಅಂಥ ಲೋಕಕ್ಕೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ಪ್ರಾರ್ಥನೆಯನ್ನ ಮಾಡಬೇಕಂತೆ. ಪ್ರಾಣದ ಉತ್ಕ್ರಮಣ ಸಮಯದಲ್ಲಿ ಸಾಯೋರಿಗೆ ಯಾರಿಗೆ ನೆನಪಾಗತ್ತೆ? ಆದ್ದರಿಂದ ಸಾಯೋರಿಗೆ ಆ ಜೀವವನ್ನು ಉಳಿಸ್ಕೋಬೇಕು ಹಿಂಗೆ ಅನ್ನೋ ಆಲೋಚನೆಯಲ್ಲಿ ಇರ್ತಾರೆ, ಹೊರತು ಇಂಥದ್ದನ್ನೆಲ್ಲ ಮಾಡ್ತಾರ? ಅದಕ್ಕೋಸ್ಕರ ಯಾರು ತಿಳಿದಿರ್ತಾರೋ ಮಕ್ಕಳು, ಆ ಮಕ್ಕಳು ಅಪ್ಪ ಅಮ್ಮ ಸಾಯಬೇಕಾದ ಸಂದರ್ಭದಲ್ಲಿ ಮುಖ್ಯ ಪ್ರಾಣ ದೇವರ ಸ್ಮರಣೆ ಅವರಿಗೆ ಆಗುವಂತೆ ನಾವು ನೋಡಿಕೊಳ್ಳುವಂತಹದ್ದು ನಮ್ಮ ಜವಾಬ್ದಾರಿ. ಕರ್ಣ ಸೂಕ್ತವನ್ನ ಪಠನ ಮಾಡೋದು, ವಿಷ್ಣು ಸಹಸ್ರನಾಮವನ್ನ ಪಠನ ಮಾಡೋದು, ಪವಮಾನ ಸೂಕ್ತವನ್ನ ಪಾರಾಯಣ ಮಾಡೋದು. ಆಗದಿದ್ದರೆ ಪವಮಾನ ಸೂಕ್ತದ ಕೊನೆಯ ಮಂತ್ರ
ಯದಂತಿ ಯಚ್ಚ ದೂರಕೆ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಾಹಿ. ಅಂತಿ ಸಮೀಪದಲ್ಲಿ, ದೂರಕ್ಕೆ ದೂರದಲ್ಲಿ ಅನೇಕ ವಿಧವಾದಂತ ಭಯಗಳು ನಮಗೆ ಇವತ್ತಿನ ದಿನ ಆಗ್ತಾ ಇದೆ. ಈ ಎಲ್ಲ ಭಯಗಳನ್ನು ಕೂಡ ವಿತಜ್ಜಾಹಿ, ನಾಶ ಮಾಡು ಅಂತ ಬೇಡ್ಕೋಬೇಕು. ಹೀಗೆ ಆ ತಿಮ್ಮಣ್ಣ ಭಟ್ಟ ದಂಪತಿಗಳು ಅವರ ಅವಸಾನ ಕಾಲದಲ್ಲಿ ಯಾವುದೇ ತರಹದ ಅನರ್ಥಗಳನ್ನ ಅನುಭವಿಸದೆ ಪೂರ್ಣವಾದ ಆಯುಷ್ಯವನ್ನ ಅನುಭವಿಸಿ ಅಪಮೃತ್ಯುವನ್ನ ಅನುಭವಿಸದೆ ಅವರು ಈ ಲೋಕವನ್ನ ಪರಿತ್ಯಾಗ ಮಾಡಿ ವೈಕುಂಠವಾಸಿಗಳಾಗ್ತಾರೆ, ಸ್ವರ್ಗಸ್ಥರಾಗ್ತಾರೆ. ಆದ ಮೇಲೆ ಸಹೋದರನ ಜವಾಬ್ದಾರಿ, ತಮ್ಮನ ಜವಾಬ್ದಾರಿ ಯಾರ ಮೇಲೆ ಬಿತ್ತು? ಸಹಜವಾಗಿ ಅಣ್ಣನ ಮೇಲೆ ಬಿತ್ತು. ಯಾಕೆ? ಮನೆಯಲ್ಲಿ ಯಾವತ್ತೂ ಕೂಡ ಹಿರಿ ಅಣ್ಣ ತಂದೆಯ ಸಮಾನ. ಆದ್ದರಿಂದ ಮನೆಯಲ್ಲಿ ಯಾವ ಹಿರಿಯರು ಇಲ್ಲದೆ ಇದ್ದ ಪಕ್ಷದಲ್ಲಿ ಅಪ್ಪನ ಒಪ್ಪಿಗೆಯನ್ನ ಪಡೆದುಕೊಳ್ಳಬೇಕು ಅಂತ ಹೇಳ್ಬಿಟ್ರೆ ಅಣ್ಣನ ಒಪ್ಪಿಗೆಯನ್ನು ಪಡ್ಕೋಬೇಕು. ಅಣ್ಣ ಒಪ್ಪಿದ ಅಂದರೆ ನಮ್ಮನ್ನ ಹುಟ್ಟಿಸಿದ ತಂದೆ ತಾಯಿಗಳಿಗೆ ಇದು ಸಂಪ್ರತಿಪನ್ನವಾಗಿದೆ ಅಂತ ನಾವು ಈ ಕಾರಣದಿಂದ ಆ ತಂದೆ ತಾಯಂದಿರು ಸ್ವರ್ಗಸ್ಥರಾದ ಮೇಲೆ ಆ ಗುರುರಾಜಾಚಾರ್ಯರು ತಮ್ಮ ಸಹೋದರನಾದಂತಹ ಯಾವ ತಮ್ಮನಿದ್ದಾನೆ ವೆಂಕಟನಾಥ ಶ್ರೀನಿವಾಸ ದೇವರ ಪೂರ್ಣ ಕೃಪಾದೃಷ್ಟಿಯಿಂದ ಹುಟ್ಟಿದಂತಹ ಯಾವ ಆ ವೆಂಕಟನಾಥ ಇದ್ದಾನೆ, ಆ ವೆಂಕಟನಾಥನನ್ನ ಉಪನಯನ ಸಂಸ್ಕಾರವನ್ನ ಮಾಡಿ ನಮ್ಮ ತಂದೆಗೆ ಒಂದು ಸಂತೋಷವನ್ನ ಪಡಿಸ್ಬೇಕು. ಯಾಕೆ? ತಂದೆ ತಾಯಿ ಎಲ್ಲ ಹೆಂಗಿದ್ರು, ತಂದೆ ಹೇಗಿದ್ರು ಅಂತ ಹೇಳಿದ್ರೆ, ನಿಘಂಟು ನಾನಾಲಿಪಿ ಲಬ್ಧ ನೈಪುಣಂ, ಅನೇಕ ವಿಧವಾದಂತ ಕೋಶಗಳಲ್ಲಿ ಅನೇಕ ವಿಧವಾದಂತ ಲಿಪಿಗಳ ಜ್ಞಾನ, ಅನೇಕ ವಿಧವಾದಂತ ಸಚ್ಚಾಸ್ತ್ರಗಳಲ್ಲಿ ಅಪರಿಮಿತವಾದ ಪಾಂಡಿತ್ಯವನ್ನ ಅವರು ಹೊಂದಿದ್ದರು. ಆದ್ದರಿಂದ ಯಾವಾಗ ಈ ಸಹೋದರನಾದಂತ ವೆಂಕಟನಾಥನನ್ನ ಉಪನಯನ ಮಾಡ್ತೇನೋ, ಇವನಿಗೂ ಕೂಡ ಅನೇಕ ಸಚ್ಚಾಸ್ತ್ರಗಳನ್ನ ಕಲಿಸಿದರೆ, ವೇದಾಂತ ವಿದ್ಯೆಗಳನ್ನ ಕಲಿಸಿದರೆ ನಮ್ಮನ್ನ ಹುಟ್ಟಿಸಿದಂತಹ ತಂದೆ ತಾಯಿಗಳಿಗೆ ತುಂಬಾ ಸಂತೋಷ ಆಗತ್ತೆ. ಈ ಒಂದು ಭಾವನೆಯಿಂದ ಆ ಗುರುರಾಜಾಚಾರ್ಯರು ಉಪನಯನ ಸಂಸ್ಕಾರವನ್ನ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಋತೌ ವಸಂತೆ ನುಜಮಷ್ಟಹಾಯನಂ, ವಸಂತ ಋತುವಿನ ಚೈತ್ರ ಮಾಸದಲ್ಲಿ, ಕೆಲವರು ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಮಾಡಿದ್ದಾರೆ ಅಂತ, ಇನ್ನು ಕೆಲವರು ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಇದು ವಿರೋಧ ಅಂತ ತೋರಿದರೂ ಕೂಡ ಮಾಸದ ಗಣನೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ತನಕವೂ ಕೂಡ ಗಣನೆ ಮಾಡ್ತಾರೆ. ಹುಣ್ಣಿಮೆಯಿಂದ ಹುಣ್ಣಿಮೆ ತನಕವೂ ಕೂಡ ಗಣನೆ ಮಾಡ್ತಾರೆ. ಈ ಅರ್ಥದಲ್ಲಿ ವೈಶಾಖ ಮಾಸ ಅನ್ನೋದು ಸರಿ ಆಗತ್ತೆ, ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿಯೂ ಅಂತ ಹೇಳಿದ್ದು ಸರಿ ಆಗತ್ತೆ. ಆದ್ದರಿಂದ ವಸಂತ ಋತುವಿನಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ನೋಡಿ, ಮಾಸಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಮಾಸ ಅಂದ್ರೆ ಅದು ಮಾರ್ಗಶೀರ್ಷ ಮಾಸ. ವಾಸ್ತವಿಕವಾಗಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತ ನಾವು ಈ ರೀತಿಯಾಗಿ ಹೇಳ್ತೇವೆ. ಆದರೆ ಮಾರ್ಗಶೀರ್ಷ ಮಾಸ ಶ್ರೀಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರವಾದ ಮಾಸ. ಅದಕ್ಕೋಸ್ಕರವೇ ಕೇಶವಾದಿ 12 ರೂಪಗಳು ಅಲ್ಲಿಂದ ಆರಂಭ. ಮಾರ್ಗಶೀರ್ಷ ಮಾಸಕ್ಕೆ ಕೇಶವರೂಪಿ ಪರಮಾತ್ಮ ನಿಯಾಮಕ, ಅದರ ನಂತರದಲ್ಲಿ ನಾರಾಯಣ, ಮಾಧವ, ಗೋವಿಂದ ಈ ಕ್ರಮದಲ್ಲಿ ಬರೋದನ್ನ ನಾವು ನೋಡ್ತೇವೆ. ಹೀಗೆ
ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸ ಅಂತ ಬಿಟ್ರೆ ಅದು ಮಾರ್ಗಶೀರ್ಷ ಮಾಸ. ಋತೂನಾಂ ಕುಸುಮಾಕರಃ, ಋತುಗಳಲ್ಲಿ ಶ್ರೇಷ್ಠವಾದ ಋತು ಅಂದ್ರೆ ಕುಸುಮಾಕರಃ, ವಸಂತ ಋತು ಅತ್ಯಂತ ಶ್ರೇಷ್ಠವಾದದ್ದು. ಯಾಕೆ? ವೇದವ್ಯಾಸ ದೇವರ ಜಯಂತಿ, ನರಸಿಂಹದೇವರ ಜಯಂತಿ, ಕೂರ್ಮ ಜಯಂತಿ ಅಷ್ಟೇ ಅಲ್ಲ, ಅನೇಕ ಮಹನೀಯರ ಆರಾಧನೆಗಳು ಕೂಡ ಆ ಸಂದರ್ಭದಲ್ಲಿ ಬರುತ್ತೆ. ಆದ್ದರಿಂದ ಋತುವಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಋತು ಅಂತ ಬಿಟ್ರೆ ಅದು ವಸಂತ ಋತು. ಆದ್ದರಿಂದ ಇಂಥ ಶ್ರೇಷ್ಠ ಋತುವಿನಲ್ಲಿ ಉತ್ತಮವಾದ ಮುಹೂರ್ತದಲ್ಲಿ ಆ ವೆಂಕಟನಾಥನಿಗೆ ಅಣ್ಣಂದಿರಾದಂತಹ ಆ ಗುರುರಾಜಾಚಾರ್ಯರು ಉಪನಯನ ಸಂಸ್ಕಾರವನ್ನ ನಡೆಸಿದರು. ಈ ಉಪನಯನ ಸಂಸ್ಕಾರವನ್ನ ಮಾಡಿ ತಮ್ಮ ಅಪ್ಪಂದಿರಿಗೆ ಈ ಮೂಲಕ ಪಿತೃಗಳ ಒಂದು ಋಣವನ್ನ ತೀರಿಸುವಂತ ಒಂದು ಕೆಲಸವನ್ನ ಅವರು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಪ್ಪ ಬದುಕಿದ್ದಾಗ ಯಾವ ಕೆಲಸವನ್ನ ನಡೆಸಬೇಕೋ ಆ ಕೆಲಸವನ್ನ ಅವರಿಗೆ ಹುಟ್ಟಿದ ಹಿರಿಮಗ ನಡೆಸಿದ ಅಂತ ಹೇಳಿದರೆ ಅವಾಗ ಆ ಅಪ್ಪಂದಿರ ಪಿತೃಗಳ ಋಣವನ್ನ ತೀರಿಸಿದಂಥ ಒಂದು ಪುಣ್ಯ ನಮಗೆ ದೊರೆಯುತ್ತೆ ಅನ್ನೋ ಭಾವನೆಯಿಂದ ಸಹೋದರನಾದಂಥ ವೆಂಕಟನಾಥನಿಗೆ ಉಪನಯನ ಸಂಸ್ಕಾರವನ್ನ ಮಾಡಿ ಮುಗಿಸಿದರು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡಿದ ಮೇಲೆ ಆ ವೆಂಕಟನಾಥರು ಉಪನಯನ ಸಂಸ್ಕಾರ ಆದ ಮೇಲೆ ಗುರುಕುಲ ವಾಸವನ್ನ ಮಾಡಿದರು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. उपासदत्तं कुतुकेन शेमुषीनिधिः सलक्ष्मी नरसिंहदेशिकं तपोधिसान्दीपिनि भूसुरोत्तमं यथा यशोदातनयस्त्रयीमयः. ಉಪನಯನ ಸಂಸ್ಕಾರವನ್ನ ಮಾಡಿದ ಮೇಲೆ ತಂ ಉಪಾಸದತು ಅಂತ ಹೇಳ್ತಾ ಇದ್ದಾರೆ. ಗುರುಗಳ ಹತ್ತಿರ ಗುರುಕುಲ ವಾಸವನ್ನ ಮಾಡಿ ವೇದಾಂತಗಳ ಅಧ್ಯಯನವನ್ನ ಮಾಡೋದಕ್ಕೋಸ್ಕರ ಗುರುಕುಲ ವಾಸಕ್ಕೆ ಬಂದರು. ಹಿಂದಿನ ಕಾಲದಲ್ಲಿ ಒಂದು ಉತ್ತಮ ಭಾರತೀಯ ಪರಂಪರೆಯಲ್ಲಿ ಒಂದು ಪ್ರಾಚೀನ ಸಂಪ್ರದಾಯ ಇತ್ತು. ಯಾವಾಗ ಆ ವಟುವಿಗೆ ಉಪನಯನ ಸಂಸ್ಕಾರ ಆಗತ್ತೋ ಆ ಉಪನಯನ ಸಂಸ್ಕಾರ ಮುಗಿದ ಮೇಲೆ ಆ ವಟು ಕೈಯಲ್ಲಿ ಒಂದು ಸಮಿತ್ತನ್ನ ಹಿಡಿದು, ಒಬ್ಬ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಕೈಯಲ್ಲಿ ಸಮಿತ್ತನ್ನ ಹಿಡಿದಂಥವನಾಗಿ ಒಬ್ಬ ಯೋಗ್ಯ ಶ್ರೋತ್ರಿಯನ ಮನೆಗೆ ಹೋಗಿ ವಿದ್ಯೆಯನ್ನು ಉಪದೇಶಿಸು ಅಂತ ಪ್ರಾರ್ಥನೆಯನ್ನ ಮಾಡಬೇಕು. ಹೀಗೆ ಗುರುಕುಲದಲ್ಲಿ 12 ವರ್ಷ, 14 ವರ್ಷ, 16, 18 ವರ್ಷಗಳ ಪರ್ಯಂತ ವೇದಾಂತಗಳ ಅಧ್ಯಯನವನ್ನ ನಡೆಸಿ ಅನೇಕ ರೀತಿಯಾದಂಥ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನ ಸಂಪಾದನೆ ಮಾಡ್ತಾ ಇದ್ರು. ಈಗಿನ ಕಾಲದ ಮಕ್ಕಳಂತೆ ಪುಸ್ತಕದ ಮುದ್ದೆಯಂತೋ ಪುಸ್ತಕದಲ್ಲಿ ಏನಿದೆ ಅದು ಬಿಟ್ರೆ ಬೇರೆ ಜಗತ್ತಿನ ವ್ಯವಹಾರವೇ ಗೊತ್ತಿಲ್ಲ. ಆದ್ರೆ ಹಿಂದಿನ ಕಾಲದಲ್ಲಿ ಕಲಿಸ್ತಾ ಇದ್ರು ಹೇಗೆ ಅಂದ್ರೆ ಬರೀ ಗುರು ಸೇವೆ, ಗುರುಪತ್ನಿಯ ಸೇವೆಯನ್ನ ಮಾಡಿ ಆ ಗುರುಗಳನ್ನ ಸಂತೋಷಪಡಿಸಿದಾಗ ಆ ಗುರುಗಳು ಪ್ರಸನ್ನರಾಗಿ ಆ ಶಿಷ್ಯನ ಮೇಲೆ ತಲೆ ಮೇಲೆ ಕೈ ಇಟ್ರು ಅಂತ ಹೇಳಿದ್ರೆ ಶಿಷ್ಯನಿಗೆ ಸಕಲ ವಿದ್ಯೆಗಳು ಕೂಡ ಹೊಳಿತಾ ಇತ್ತು. ಸರ್ವೇ ವೇದ ಪ್ರತಿಭಾಸ್ಯಂತಿ ಸರ್ವಾಣಿ ಚ ಶಾಸ್ತ್ರಾಣಿ, ಸಕಲ ಸಚ್ಚಾಸ್ತ್ರಗಳು, ಸಕಲ ವೇದಗಳು ಈ ದಿನದಿಂದ ಆರಂಭ ಮಾಡಿ ನೀನು ಪಾಠವನ್ನ ಮಾಡ್ಲಿಕ್ಕೆ ಉದ್ಯುಕ್ತನಾದಾಗ ನಿನಗೆ ಹೊಳೆಯುತ್ತೆ, ಹೋಗು. ಎಂಥ ಆಶ್ಚರ್ಯ ಅಂದ್ರೆ ಆಚಾರ್ಯ ಮಧ್ವರು ಹೇಳ್ತಾರೆ ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ, ತಸ್ಯೈತೆ ಅಕಥಿತಾಃ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಾಂ.
ಅಂಥ ಶಿಷ್ಯನಿಗೆ ಗುರುಗಳು ಹೇಳಿದ ಅರ್ಥಗಳಷ್ಟೇ ಹೊಳೆಯದೆ ಹೇಳಲಾರದ ಅರ್ಥಗಳೂ ಕೂಡ ಅವರ ಒಂದು ಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷದಿಂದ ಅವನಿಗೆ ಹೊಳಿತಾ ಇತ್ತು. ಆದ್ದರಿಂದ ಟೀಕಾಕೃತ್ಪಾದರು ನ್ಯಾಯಸುಧಾ ಎಂಬ ಗ್ರಂಥದಲ್ಲಿ ಪ್ರಕೃತ್ಯಧಿಕರಣದಲ್ಲಿ ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಗುರುಣ ಶ್ಲಾಘಿತ ಶಿಷ್ಯಾ ಲೋಕೆ ಖ್ಯಾತಿಂ ಲಭಂತೆ. ಯಾವ ಗುರು ಯಾವ ಶಿಷ್ಯನ ಬಗ್ಗೆ ಮುಕ್ತ ಕಂಠದಿಂದ ಹೊಗಳ್ತಾನೋ ಆ ಶಿಷ್ಯ ಜಗತ್ತಿನಲ್ಲಿ ಅಪ್ರತಿಮವಾದಂತ ವಿಜಯವನ್ನ ಸಂಪಾದನೆ ಮಾಡ್ತಾನೆ. ಛಾತ್ರೇಣ ಗುರು ಮದ್ರಾಕ್ಷಿ. ಗುರುಗಳ ಬುದ್ಧಿವಂತರೋ ವಿದ್ಯಾವಂತರೋ ಹೌದೋ ಅಲ್ಲೋ ಅನ್ನೋದನ್ನ ಹೆಂಗ್ ಕಂಡುಹಿಡಿಬೇಕು? ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಯಾವ ಗುರು ಯಾವ ಶಿಷ್ಯನಿಗೆ ಪಾಠ ಮಾಡ್ತಾ ಇದ್ದನೋ ಆ ಶಿಷ್ಯ ಬುದ್ಧಿವಂತನಿದ್ದ ಅಂದರೆ ಅವನಿಗೆ ಪಾಠ ಮಾಡಿದ ಗುರು ಪಾಸ್ ಆಗ್ತಾ ಇದ್ರು, ವಿದ್ಯಾವಂತ ಅಂತ ಕರೀತಾ ಇದ್ರು. ಈ ಒಂದು ಅಭಿಲಾಷೆಯಿಂದ ತಮ್ಮ ಆ ಸಹೋದರನನ್ನ ತಂದೆಯಂತೆ ಅನೇಕ ಸಚ್ಚಾಸ್ತ್ರ ನಿಪುಣನನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಆ ಗುರುರಾಜಾಚಾರ್ಯರು ಅವರದೇ ಸಹೋದರನಾದಂತಹ ಲಕ್ಷ್ಮೀ ನರಸಿಂಹಾಚಾರ್ಯರು ಅನ್ನುವಂತಹ ಒಬ್ಬ ಭಾವ ಆ ಅವರ ಹತ್ತಿರ ಹೋಗಿ ವೇದಾಂತ ವಿದ್ಯೆಯನ್ನು ಕಲಿಯೋದಕ್ಕೋಸ್ಕರ ಹೋಗ್ತಾರೆ. ನೋಡಿ, ಇಲ್ಲೊಂದು ಪದವನ್ನು ಬಳಸ್ತಾರೆ ನಾರಾಯಣಾಚಾರ್ಯರು. ಶೇಮುಷೀನಿಧಿ. ಹೆಂಗಿದ್ರು ಆ ವೆಂಕಟನಾಥರು ಮೊದಲೇ ಎಲ್ಲ ವಿದ್ಯೆಗಳನ್ನು ಕೂಡ ಪ್ರಹ್ಲಾದರಾಜರ ಅವತಾರ ಬೇರೆ ಕೇಳಬೇಕೆ, ಹೀಗಾಗಿ ಭಗವಂತನ ಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷದಿಂದ ಪೂರ್ಣ ಜ್ಞಾನ ನಿಧಿಯೇ ಆಗಿದ್ದರು. ಶೇಮುಷಿ ನಿಧಿ. ಇಲ್ಲೊಂದು ಪದದ ಸ್ವಾರಸ್ಯವನ್ನ ನಾವು ಗಮನಿಸಬೇಕು. ಶೇಮುಷಿ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಒಬ್ಬ ಶ್ರೀಹರ್ಷ ಅನ್ನುವಂತಹ ಒಬ್ಬ ದೊಡ್ಡ ವಿದ್ವಾಂಸನಿದ್ದ. ಭಾರೀ ಪ್ರಚಂಡ ಬುದ್ಧಿವಂತಿಕೆ ಅವನಿಗೆ. ಅವನ ಬುದ್ಧಿಯನ್ನು ಹೆಂಗಾದ್ರೂ ಕೂಡ ಮಾಡಿ ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅವನೊಂದು ಮಾತು ಹೇಳ್ತಾನೆ. ಏನು ತಿಂದಿ ನೀನು? ಉದ್ದನ್ನ ತಿಂದೆ. ಯಾಕೆ? ಉದ್ದು ಬುದ್ಧಿಯನ್ನ ಕೆಡಿಸ್ತು, ಮದ್ದನ್ನ ಕೆಡಿಸ್ತು ಅಂತ ಪ್ರಸಿದ್ಧ ಗಾದೆ ಮಾತು. ಆದ್ದರಿಂದ ಜಾಸ್ತಿ ಉದ್ದಿನ ಬೇಳೆಯನ್ನ ತಿಂದರೆ ಆಗ ಬುದ್ಧಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಏನ್ ತಿಂದಿ ಅಂತ ಕೇಳ್ಬೇಕಾದ್ರೆ ಅವನು ಹೇಳ್ತಕ್ಕಂಥ ಮಾತು ಅಶೇಷ ಶೇಮುಷಿ ಮುಷಂ ಮಾಶಮಶ್ನಾಮಿ. ಅರ್ಥವೇ ಆಗೋದು ಸಕಲರ ಬುದ್ಧಿಯನ್ನು ಕೂಡ ಹರಣ ಮಾಡುವಂತಹ ಯಾವ ಉದ್ದಿನ ಬೇಳೆ ಇದೆ ಆ ಉದ್ದನ್ನ ತಿಂದೆ. ಎಂಥ ಒಂದು ಇದನ್ನು ಹೇಳೋದು ಕೂಡ ವಿಚಿತ್ರವಾದಂತಹ ಭಾಷೆಯಲ್ಲಿ ವಿಚಿತ್ರವಾದಂತಹ ಪಾಂಡಿತ್ಯದಿಂದ ಅವನು ನಿರೂಪಣೆಯನ್ನ ಮಾಡಿದ ಅಂತ ಇತಿಹಾಸ ಹೇಳುತ್ತೆ. ಹಾಗೆ ಈ ವೆಂಕಟನಾಥನು ಕೂಡ ಜ್ಞಾನನಿಧಿಯಾಗಿದ್ದರೂ ಕೂಡ ಆ ಲಕ್ಷ್ಮೀ ನರಸಿಂಹಾಚಾರ್ಯರೆಂಬ ಗುರುಗಳನ್ನ ವೇದಾಂತ ವಿದ್ಯೆಯನ್ನು ಕಲಿಯೋದಕ್ಕೋಸ್ಕರ ಆಶ್ರಯಿಸಿದ. ಹೆಂಗೆ? ತಪೋಧಿ ಸಾಂದೀಪನಿ ಭೂಸುರೋತ್ತಮಂ ಯಥಾ ಯಶೋದಾ ತನಯಸ್ತ್ರಯೀಮಯ. ಪರಮಾತ್ಮ ಸಕಲ ವೇದ ಪ್ರತಿಪಾದ್ಯ, ಸಕಲ ವೇದದ ಸಾರ ಭಗವಂತನ ಸರ್ವೋತ್ತಮತ್ವ. ಇಂಥ ಆ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ಪರಮಾತ್ಮ ನನಗೆಲ್ಲ ಗೊತ್ತಿದೆ, ನಾನು ಯಾಕೆ ಇನ್ನೊಬ್ಬರ ಹತ್ರ ಹೋಗ್ಬೇಕು ಅಂತ ಇದ್ನ? ಇಲ್ಲ. ಏನ್ ಮಾಡಿದ? ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದಾಗ ಅವನ ಬಾಲ್ಯಾವಸ್ಥೆಯಲ್ಲಿ ಯೌವನಾವಸ್ಥೆಯಲ್ಲಿ ಸಾಂದೀಪಿನಿ ಮಹರ್ಷಿಗಳ ಹತ್ತಿರ ವೇದಾಂತಗಳನ್ನ ಕಲಿಯೋದಕ್ಕೋಸ್ಕರ ಹೋದ ಅಂತ. ಯಾಕೆ ಹೋಗ್ಬೇಕ್ರಿ ಪರಮಾತ್ಮ? ಅವನೇ ಇದ್ದು ನಾನೇ ಪರಮಾತ್ಮ ಅಂತ ಉಪದೇಶವನ್ನ ಮಾಡಿ ಬಿಡಬಹುದಿತ್ತಲ್ಲವೇ ಅಂತ ಹೇಳಿದ್ರೆ ಆಚಾರ್ಯರು ಹೇಳ್ತಾರೆ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ
ರಕ್ಷೋವಧಾಯೈವ ನ ಕೇವಲಂ ವಿಭೋ. ಪರಮಾತ್ಮ ಅವತಾರವನ್ನ ಮಾಡತಕ್ಕಂತಹದ್ದು ಬರೀ ರಾಕ್ಷಸರ ಸಂಹಾರಕ್ಕೋಸ್ಕರ ಅಷ್ಟೇ ಅಲ್ಲ. ಈ ಭರತ ಖಂಡದಲ್ಲಿ ಹುಟ್ಟಿದ, ಈ ಪ್ರಪಂಚದಲ್ಲಿ ಹುಟ್ಟಿದ ಯಾವ ಮನುಷ್ಯರಿದ್ದಾರೆ ಆ ಮನುಷ್ಯರಿಗೆ ಶಿಕ್ಷಣವನ್ನು ಕೊಡೋದು ಕೂಡ ಪರಮಾತ್ಮನ ಅವತಾರದ ಒಂದು ಮುಖ್ಯ ಉದ್ದೇಶ. ಅದಕ್ಕೋಸ್ಕರ ನಿಮ್ಮ ಭಗವಂತನೇ ಗುರುಕುಲ ವಾಸಕ್ಕೆ ಹೋಗಿಲ್ಲ, ಅವನನ್ನು ಉಪಾಸನೆ ಮಾಡ್ತಕ್ಕಂತ ನಾವು ಹೋಗ್ಬೇಕೇ? ಇಂಥ ಜನ ತುಂಬಾ ಇರ್ತಾರೆ. ಗುರುಕುಲವಾಸ ಮಾಡು ಅಂತ ಬಿಟ್ರೆ ಅವರೇ ಮಾಡಿಲ್ಲ, ನಾವ್ ಯಾಕೆ ಮಾಡ್ಬೇಕು? ಇಂಥ ಅಬದ್ಧತನದ ಮಾತುಗಳನ್ನು ಆಡಬಾರದು. ನಾನೇ ಒಬ್ಬ ಜಗತ್ತಿಗೆ ಆದರ್ಶ ಪುರುಷನಾಗಿರಬೇಕು, ಮಾದರಿ ಪುರುಷನಾಗಿರಬೇಕು, ಒಬ್ಬ ರೋಲ್ ಮಾಡೆಲ್ ಅಂತ ಬಿಟ್ರೆ ಕೃಷ್ಣ ಪರಮಾತ್ಮನಂತೆ ಇರಬೇಕು ಅಂತ ಇಡೀ ಜಗತ್ತಿನಲ್ಲಿ ಎಲ್ಲರೂ ಕೂಡ ಅಂದುಕೊಳ್ಳಬೇಕು ಅನ್ನೋ ಭಾವನೆಯಿಂದ ಆ ಶ್ರೀಕೃಷ್ಣ ಪರಮಾತ್ಮ ಭಗವಂತನಾಗಿದ್ದರೂ ಕೂಡ, ಎಲ್ಲ ವೇದಗಳಿಂದ ಅವನೇ ಪ್ರತಿಪಾದ್ಯನಾದರೂ ಕೂಡ ತನ್ನನ್ನ ಹೊಗಳುವ, ತನ್ನನ್ನ ಸ್ತೋತ್ರ ಮಾಡುವಂತಹ ಯಾವ ವೇದಗಳಿದ್ದಾವೆ ಆ ವೇದಗಳನ್ನ ಈ ಭಗವಂತ ಅಧ್ಯಯನವನ್ನ ಮಾಡೋದಕ್ಕೋಸ್ಕರ ಸಾಂದೀಪಿನಿ ಮಹರ್ಷಿಗಳ ಹತ್ತಿರ ಗುರುಕುಲವಾಸಕ್ಕೆ ಹೇಗೆ ಹೋದನೋ ಅದರಂತೆ ಈ ವೆಂಕಟನಾಥರು ಕೂಡ ತಮ್ಮ ಭಾವಂದಿರಾದಂತಹ ಲಕ್ಷ್ಮೀ ನರಸಿಂಹಾಚಾರ್ಯರ ಹತ್ತಿರ ಏನ್ ಮಾಡ್ತಾರೆ ಅಂದ್ರೆ ಆ ವೇದಾಂತವನ್ನ ಕಲಿಯೋದಕ್ಕೋಸ್ಕರ ಅವರು ಹೊರಟರು ಅಂತ ಈ ರೀತಿಯಾಗಿ ಈ ಶ್ಲೋಕದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಹೀಗೆ ನಿರೂಪಣೆಯನ್ನು ಮಾಡ್ತಾ ದ್ವಿಪಂಚ ಕೃತ್ವಃ ಶ್ರುತಿಮಾತ್ರತಃ ಶ್ರುತಿತ್ರಿವಿಷ್ಟಪೋದ್ಯಾನವನೀಮಹೀರುಹಃ ಬಟುರ್ದ್ವಿತೀಯಾಂ ಬಟುಭಿರ್ವಯಸ್ಯ ಮೈರದತ್ತ ಶಾಖಾ ಧರಣೀ ಸುರೇಶ್ವರಃ. ವೆಂಕಟನಾಥರು ಆ ಗುರುಕುಲಕ್ಕೆ ಬಂದು ಗುರು ಸೇವೆಯನ್ನ ಮಾಡ್ತಾ ವೇದಾಂತಗಳನ್ನ ಅಭ್ಯಾಸ ಮಾಡಿದರು. ಹೇಗೆ ಅಂತ ಹೇಳಿದ್ರೆ ದ್ವಿಪಂಚಕೃತ್ವ 2 ಸಲ ಅಥವಾ 5 ಸಲ ಕೇಳಿದ್ರೆ ಸಾಕಂತೆ ಇವರಿಗೆಲ್ಲ ಪಾಠ ಮಾಡಿದ ಅಂಶಗಳು ತಲೆಯಲ್ಲೇ ಉಳಿತಾ ಇತ್ತಂತೆ. ಯಾವುದನ್ನ, ಯಾವ ಶಾಖೆಯನ್ನ ಕಲಿತರು? ಆಚಾರ್ಯರು ಹೇಳ್ತಾರೆ ವೇದಗಳ ಅಧ್ಯಯನವನ್ನ ಮಾಡಬೇಕು. ವೇದಾಂತಗಳ ಅಧ್ಯಯನವನ್ನ ಮಾಡೋದಕ್ಕಿಂತ ಮುಂಚೆ ವೇದಗಳ ಅಧ್ಯಯನವನ್ನ ಮಾಡಿ ಅಂತ ಹೇಳುತ್ತೆ. ವೇದಗಳೆಷ್ಟಿದ್ದಾವೆ? ಅನಂತ ವೈ ವೇದಾಃ. ವೇದಗಳ ಅನಂತ. ಇಂಥ ಅನಂತ ವೇದಗಳನ್ನು ಅಧ್ಯಯನ ಮಾಡ್ತಾ ಕೂತ್ರೆ ವೇದಾಂತದ ಅಧ್ಯಯನವೇ ಇಲ್ಲ. ಅದಕ್ಕೋಸ್ಕರ ಹಾಗಾದರೆ ತಮ್ಮ ತಮ್ಮ ಶಾಖೆಯ ಅಧ್ಯಯನವನ್ನಾದರೂ ಕೂಡ ಕನಿಷ್ಠ ಪಕ್ಷ ಮಾಡಬೇಕು ಅನಂತ ವೇದಗಳಲ್ಲಿ ಅನ್ನೋದನ್ನು ಸೂಚನೆ ಮಾಡೋದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ ತಮ್ಮ ಅನುವ್ಯಾಖ್ಯಾನ ಎಂಬ ಗ್ರಂಥದಲ್ಲಿ ಯಥಾಶಕ್ತ್ಯಖಿಲಾನ್ ವೇದಾನ್ ವಿಜ್ಞಾಯೋಪಾಸನಂ ಭವೇತ್. ವೇದಗಳನ್ನ ಕೇವಲ ಸ್ವಶಾಖಾಧ್ಯಯನವನ್ನ ಮಾತ್ರ ಮಾಡೋದು ಅಂತಾದರೆ ದೇವತೆಗಳು ಯಾವಾಗ್ಲೂ ಸ್ವಶಾಖಾಧ್ಯಯನವನ್ನು ಮುಗಿಸ್ಬಿಟ್ಟಿದ್ದಾರೆ. ಆದ್ರೆ ಇವತ್ತಿಗೂ ಕೂಡ ದೇವತೆಗಳೂ ಕೂಡ ವೇದಗಳ ಅಭ್ಯಾಸವನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಕೇವಲ ಸ್ವಶಾಖಾಧ್ಯಯನವೇ ಅಲ್ಲ, ನಿಮ್ಮ ನಿಮ್ಮ ಶಕ್ತಿಗೆ ಯೋಗ್ಯತೆ ಎಷ್ಟು ನಿಲ್ಕತ್ತೋ ಅಷ್ಟು ವೇದಗಳ ಅಧ್ಯಯನ, ಅದರಲ್ಲಿ ಕನಿಷ್ಠ ಪಕ್ಷ ಸ್ವಶಾಖಾಧ್ಯಯನವನ್ನಾದರೂ ಕೂಡ ಮಾಡಿ ಅನ್ನೋ ಅಭಿಪ್ರಾಯದಿಂದ ಈ ವೆಂಕಟನಾಥರು ತಮ್ಮ ಸ್ವಶಾಖೆಯಾದಂತಹ ಯಜುಶಾಖೆಯನ್ನ ತಮಗೆ ವಯಸ್ಸಿನಲ್ಲಿ ಸಮಾನರಾದವರು ಅಥವಾ ಚಿಕ್ಕವರಾದವರು ಸ್ವಲ್ಪ ಹಿರಿಯರಾದಂಥ ಆ ವಟುಗಳೊಂದಿಗೆ ಆಟವಾಡ್ತಾ ಆ ಬ್ರಾಹ್ಮಣ ಶ್ರೇಷ್ಠನಾದ ಧರಣಿ ಸುರೇಶ್ವರ, ಇಡೀ ಭೂಮಂಡಲಕ್ಕೆ ದೇವತಾ ಸ್ಥಾನದಲ್ಲಿ ಇರತಕ್ಕಂಥ ಯಾವ ಆ ವೆಂಕಟನಾಥ ಇದ್ದಾನೆ, ಆ ವೆಂಕಟನಾಥ
ಎಲ್ಲ ಸ್ನೇಹಿತರೊಟ್ಟಿಗೆ ವೇದ ವೇದಾಂತಗಳ ಅಧ್ಯಯನವನ್ನ ಗುರುಕುಲದಲ್ಲಿ ನಡೆಸಿದ ಅಂತ ಈ ರೀತಿಯಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ.